ನೀವು ಯಾವಾಗ್ಲಾದ್ರೂ ಗಮನಿಸಿದ್ದೀರಾ, ಕೆಲವರು ಯಾವುದೇ ಸ್ಪೆಷಲ್ ಕ್ರೀಮ್ಸ್ ಇಲ್ಲದೆ ಕೂಡ ಫ್ರೆಶ್ ಆಗಿ, ಕ್ಲೀನ್ ಆಗಿ, ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇರ್ತಾರೆ. ಇನ್ನು ಕೆಲವರು ಎಷ್ಟೇ ಸ್ಕಿನ್ ಕೇರ್ ಮಾಡಿದ್ರು ಮುಖ ಟಯರ್ಡ್ ಆಗಿ ಕಾಣಿಸ್ತಾ ಇರುತ್ತೆ. ಇದಕ್ಕೆ ಕಾರಣ ನಾವು ಪ್ರತಿದಿನ ಮಾಡ್ತಿರುವಂತಹ ಸಣ್ಣ ಸಣ್ಣ ಅಭ್ಯಾಸಗಳು. ಹೌದು, ನಾವೆಲ್ಲ ಏನ್ ಮಾಡ್ತೀವಿ, ಈ ಫೇಸ್ ವಾಶ್ ಚೆನ್ನಾಗಿದೆ, ಈ ಸೀರಮ್ ನ ಟ್ರೈ ಮಾಡ್ಬೇಕು, ಈ ಕ್ರೀಮ್ ತುಂಬಾ ಪಾಪ್ಯುಲರ್ ಇದೆ, ಎಲ್ಲರೂ ಯೂಸ್ ಮಾಡ್ತಿದ್ದಾರೆ, ನಾನು ಯೂಸ್ ಮಾಡ್ಬೇಕು. ಆದ್ರೆ ಒಂದ್ ಸತ್ಯ ಹೇಳ್ತೀನಿ ಕೇಳಿ, ನಿಮ್ಮ ಸ್ಕಿನ್ ನ ಮೇಲೆ ನೀವು ಹಚ್ಚೋ ಪ್ರಾಡಕ್ಟ್ ಗಿಂತ ನೀವು ಹೇಗೆ ಬದುಕ್ತಿರೋ ಅದೇ ಹೆಚ್ಚು ಕೆಲಸ ಮಾಡುತ್ತೆ. ನಮ್ಮ ಸ್ಕಿನ್ ನಮ್ಮ ಲೈಫ್ ಸ್ಟೈಲ್ ನ ರಿಫ್ಲೆಕ್ಷನ್ ಆಗಿರುತ್ತೆ. ಇವತ್ತು ನಾನ್ ನಿಮ್ಗೆ 7 ಸಿಂಪಲ್ ಡೈಲಿ ಹ್ಯಾಬಿಟ್ಸ್ ನ ಹೇಳ್ತೀನಿ. ಅವು ನಿಜವಾಗ್ಲೂ ನಿಮ್ಮ ಫೇಸ್, ಎನರ್ಜಿ ಹಾಗೂ ಬಾಡಿ ಮೇಲೆ ಸಖತ್ತಾಗಿ ಕೆಲಸ ಮಾಡುತ್ತೆ. ಇದು ಹುಡುಗಿಯರಿಗೆ ಮಾತ್ರ ಅಲ್ಲ, ಹುಡುಗರಿಗೂ ಕೂಡ ಈಕ್ವಲಿ ಇಂಪಾರ್ಟೆಂಟ್. ವೆಲ್ಕಮ್ ಬ್ಯಾಕ್ ಟು ಔಟ್ಸ್ಟ್ಯಾಂಡಿಂಗ್ ಗುರು ಯೂಟ್ಯೂಬ್ ಚಾನೆಲ್. ಹ್ಯಾಬಿಟ್ ನಂಬರ್ 1, ನಿದ್ದೆ. ಇದು ನೈಸರ್ಗಿಕ ಬ್ಯೂಟಿ ಟ್ರೀಟ್ಮೆಂಟ್. ನಾವೇನ್ ಮಾಡ್ತೀವಿ, ರಾತ್ರಿ 12 ಗಂಟೆ, 1 ಗಂಟೆ, 2 ಗಂಟೆ ಆದ್ರೂ ಮೊಬೈಲ್ ನೋಡ್ತಾ ಇದೊಂದು ರೀಲ್ಸ್ ಆಗ್ಲಿ, ಇದೊಂದು ವಿಡಿಯೋ ಆಗ್ಲಿ ಅಂತ ನಿದ್ದೆನ ಮುಂದೂಡ್ತಾ ಹೋಗ್ತೀವಿ. ಆದ್ರೆ ಆ ಸಮಯದಲ್ಲಿ ನಮ್ಮ ಬಾಡಿ ಏನ್ ಮಾಡ್ಬೇಕು ಗೊತ್ತಾ? ನಿದ್ದೆ ಮಾಡ್ಬೇಕು. ಹೌದು, ನಿದ್ದೆ ಬಂದಾಗ ಮಾತ್ರ ಬಾಡಿ ರಿಪೇರ್ ಮೋಡ್ಗೆ ಹೋಗುತ್ತೆ. ಸ್ಕಿನ್ ಸೆಲ್ಸ್ ಹೊಸದಾಗಿ ತಯಾರಾಗುತ್ತೆ, ಡ್ಯಾಮೇಜ್ ಆಗಿರೋದು ಹೀಲ್ ಕೂಡ ಆಗುತ್ತೆ. ನಿದ್ದೆ ಕಡಿಮೆ ಆದ್ರೆ ಆಟೋಮೆಟಿಕ್ ಆಗಿ ಮುಖ ಡಲ್ ಆಗಿ ಕಾಣಿಸುತ್ತೆ, ಡಾರ್ಕ್ ಸರ್ಕಲ್ಸ್ ಕೂಡ ಬರುತ್ತೆ, ಪಿಂಪಲ್ಸ್ ಕೂಡ ಜಾಸ್ತಿ ಆಗುತ್ತೆ. ನೀವೆಷ್ಟೇ ಕಾಸ್ಟ್ಲಿ ಕ್ರೀಮ್ಸ್ ಹಾಕಿದ್ರು ನಿದ್ದೆ ಇಲ್ಲ ಅಂದ್ರೆ ಅದು ಅರ್ಧಂಬರ್ಧ ವರ್ಕ್ ಆಗುತ್ತೆ. ಹ್ಯಾಬಿಟ್ ನಂಬರ್ 2, ನೀವು ತಿನ್ನೋದು ನಿಮ್ಮ ಮುಖದ ಮೇಲೆ ಕಾಣಿಸುತ್ತೆ. ಹೌದು, ನಾವು ತಿನ್ನೋದು ದೇಹದ ಒಳಗೆ ಮಾತ್ರ ಇರೋದಿಲ್ಲ, ಅದು ನಿಧಾನವಾಗಿ ಮುಖದ ಮೇಲೂ ಕೂಡ ಕಾಣಿಸುತ್ತೆ. ಹೆಚ್ಚಾಗಿ ಶುಗರ್ ಬಳಸೋದು, ಜಂಕ್ ಫುಡ್ಸ್ ತಿನ್ನೋದು, ಫ್ರೈಡ್ ಸ್ನಾಕ್ಸ್ ತಿನ್ನೋದು, ಸಾಫ್ಟ್ ಡ್ರಿಂಕ್ಸ್ ನ ಕುಡಿಯೋದು, ಇವೆಲ್ಲ ಇನ್ಸೈಡ್ ಇನ್ಫ್ಲಮೇಷನ್ ಮಾಡ್ತಾ ಹೋಗುತ್ತೆ. ಅದರ ರಿಸಲ್ಟ್ ಏನ್ ಗೊತ್ತಾ? ಆಯಿಲಿ ಸ್ಕಿನ್, ಬ್ರೇಕ್ಔಟ್ಸ್, ಸ್ಕಿನ್ ಡಲ್ ಆಗಿ ಕಾಣಿಸೋದು. ಸೊ ಒಳ್ಳೆ ಫುಡ್ ತಿನ್ನೋದ್ರಿಂದ ಒಳ್ಳೆ ಸ್ಕಿನ್ ಕೂಡ ಬರುತ್ತೆ. ಹ್ಯಾಬಿಟ್ ನಂಬರ್ 3, ನೀರ್ ಕುಡಿಯೋದು ಸ್ಕಿನ್ ಕೇರ್ ಗೆ ತುಂಬಾನೇ ಇಂಪಾರ್ಟೆಂಟ್. ತುಂಬಾ ಜನ ನೀರ್ ಕುಡಿಯೋದು ತೀರಾ ಬೇಸಿಕ್ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ನೀರ್ ಕಡಿಮೆ ಆದ್ರೆ ಸ್ಕಿನ್ ಒಡಗುತ್ತೆ, ಲಿಪ್ಸ್ ಕೂಡ ಕ್ರ್ಯಾಕ್ ಆಗುತ್ತೆ, ಫೇಸ್ ಆಟೋಮೆಟಿಕ್ ಆಗಿ ಟಯರ್ಡ್ ಆಗಿ ಕಾಣಿಸುತ್ತೆ. ನೀರು ಒಂದು ನ್ಯಾಚುರಲ್ ಕ್ಲೆನ್ಸರ್, ನೀರು ಗ್ಲೋಯಿಂಗ್ ಬೂಸ್ಟರ್ ಕೂಡ ಹೌದು. ನಿಮ್ಮ ಬಾಡಿ ಹೈಡ್ರೇಟ್ ಆಗಿ ಇದ್ರೆ ನಿಮ್ಮ ಸ್ಕಿನ್ ಆಟೋಮೆಟಿಕ್ ಆಗಿ ಫ್ರೆಶ್ ಆಗಿ ಕಾಣಿಸುತ್ತೆ. ಸೊ ಆದಷ್ಟು 2.5 3 ಲೀಟರ್ ನೀರಾದ್ರೂ ಪ್ರತಿದಿನ ಕುಡಿಲೇಬೇಕು. ಹ್ಯಾಬಿಟ್ ನಂಬರ್ 4, ನಿಮ್ಮ ಕೈಗಳು ನಿಮ್ಮ ಸ್ಕಿನ್ಗೆ ಪ್ರಾಬ್ಲಮ್ ಕೊಡುತ್ತೆ. ಹೌದು, ನಾವು ದಿನಪೂರ್ತಿ ಫೋನ್ ಯೂಸ್ ಮಾಡ್ತೀವಿ, ಡೋರ್ಸು, ಟೇಬಲ್, ಬುಕ್ಸು, ಲ್ಯಾಪ್ಟಾಪು, ಈ ತರ ಎಷ್ಟೋ ವಸ್ತುಗಳನ್ನ ಮುಟ್ತಾ ಹೋಗ್ತೀವಿ. ಅದೇ ಕೈ ಮತ್ತೆ ನಮ್ಮ ಮುಖಕ್ಕೆ ಕೂಡ ಹೋಗುತ್ತೆ. ಅದರಿಂದ ಬ್ಯಾಕ್ಟೀರಿಯಾ ನಮ್ಮ ಪೋರ್ಸ್ ಒಳಗೆ ಹೋಗುತ್ತೆ, ಪಿಂಪಲ್ಸ್ ಕೂಡ ಬರುತ್ತೆ. ಸ್ಕಿನ್ ಪ್ರಾಬ್ಲಮ್ ಸಮ್ಟೈಮ್ಸ್ ಕ್ರೀಮ್ ನಿಂದ ಆಗೋದಿಲ್ಲ, ನಮ್ಮ ಕೈಗಳಿಂದ ಕೂಡ ಆಗುತ್ತೆ. ಸೊ ಆದಷ್ಟು ಮುಖವನ್ನು ಕೈಯಿಂದ ಮುಟ್ಟೋದನ್ನ ಕಮ್ಮಿ ಮಾಡಿ. ಹ್ಯಾಬಿಟ್ ನಂಬರ್ 5, ಸ್ಕ್ರೀನ್ ಟೈಮ್. ಇದು ಒಂದು ಸೈಲೆಂಟ್ ಸ್ಕಿನ್ ಕಿಲ್ಲರ್ ಅಂತಾನೆ ಹೇಳ್ಬೋದು. ಸಾಮಾನ್ಯವಾಗಿ ಮೊಬೈಲು, ಲ್ಯಾಪ್ಟಾಪ್, ಟಿವಿ ಇದೆಲ್ಲಾನು ಕೂಡ ಸ್ಕ್ರೀನ್ ಟೈಮ್. ಇದರಿಂದ ಐಸ್ ಟಯರ್ಡ್ ಆಗುತ್ತೆ, ಸ್ಲೀಪ್ ಕೂಡ ಡಿಸ್ಟರ್ಬ್ ಆಗುತ್ತೆ, ಸ್ಟ್ರೆಸ್ ಹಾರ್ಮೋನ್ಸ್ ಕೂಡ ಜಾಸ್ತಿ ಆಗುತ್ತೆ. ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಆದ್ರೆ ಸ್ಕಿನ್ ಆಟೋಮೆಟಿಕ್ ಆಗಿ ಡಲ್ ಆಗುತ್ತೆ. ನಾವು ಫೋನ್ ಚಾರ್ಜ್ ಮಾಡ್ತೀವಿ, ಆದ್ರೆ ನಮ್ಮ ಬಾಡಿನ ರೀಚಾರ್ಜ್ ಮಾಡೋದನ್ನ ಮರಿತೀವಿ. ಸೊ ಆದಷ್ಟು ಸ್ಕ್ರೀನ್ ಟೈಮ್ ನ ಕಮ್ಮಿ ಮಾಡಿ. ಹ್ಯಾಬಿಟ್ ನಂಬರ್ 6, ಸ್ಟ್ರೆಸ್ ಜಾಸ್ತಿ ಆದ್ರೆ ಮುಖ ಕೂಡ ಡಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದು, ಒಳಗೆ ಟೆನ್ಷನ್, ಓವರ್ ಥಿಂಕಿಂಗ್, ಭಯ ಇದ್ರೆ ಇದೆಲ್ಲ ನಮ್ಮ ಬಾಡಿಯಲ್ಲಿ ಕಾರ್ಟಿಸಾಲ್ ಹಾರ್ಮೋನ್ ನ ಬಿಡುಗಡೆ ಮಾಡುತ್ತೆ. ಇದರಿಂದ ಪಿಂಪಲ್ಸ್, ಹೇರ್ ಫಾಲ್ ಆಗೋದು, ಮುಖ ಏಜ್ ಆಗಿರೋದ್ರ ಕಾಣಿಸೋದು, ಮುಖದ ಮೇಲೆ ಲೈನ್ಸ್ ಕ್ರಿಯೇಟ್ ಆಗೋದು, ವ್ರಿಂಕಲ್ಸ್ ಬರೋದು. ಸೊ ಆದಷ್ಟು ಕಾಮ್ ಮೈಂಡ್ ಇದ್ರೆ ಬೆಟರ್ ಸ್ಕಿನ್ ಆಗಿರುತ್ತೆ. ಹ್ಯಾಬಿಟ್ 7, ಸನ್ಲೈಟ್ ಮತ್ತೆ ಫ್ರೆಶ್ ಏರ್. ಇದು ಫ್ರೀ ಬ್ಯೂಟಿ ಟಾನಿಕ್. ಇವತ್ತಿನ ಜನ ಬೆಳಗ್ಗೆ ಎದ್ದ ತಕ್ಷಣ ಕರ್ಟೈನ್ಸ್ ಕೂಡ ತೆಗಿಯೋದಿಲ್ಲ, ಮೊಬೈಲ್ ನ ಫಸ್ಟ್ ಓಪನ್ ಮಾಡ್ತಾರೆ. ಇಡೀ ದಿನ ರೂಮ್ ಒಳಗೆ ಇರ್ತಾರೆ ಅಥವಾ ಆಫೀಸ್ ಒಳಗೆ ಇರ್ತಾರೆ, ಸನ್ಲೈಟ್ ಇರೋದಿಲ್ಲ, ಫ್ರೆಶ್ ಗಾಳಿ ಕೂಡ ಇರೋದಿಲ್ಲ. ಇದರಿಂದ ಬಾಡಿ ಕ್ಲಾಕ್ ಕೂಡ ಕನ್ಫ್ಯೂಸ್ ಆಗುತ್ತೆ, ನಿದ್ದೆಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ, ಸ್ಕಿನ್ ಕೂಡ ಆಟೋಮೆಟಿಕ್ ಆಗಿ ಟಯರ್ಡ್ ಆಗುತ್ತೆ. ಪ್ರತಿದಿನ 10 ರಿಂದ 15 ನಿಮಿಷ ನ್ಯಾಚುರಲ್ ಲೈಟ್ ಅಂದ್ರೆ ಸನ್ ಲೈಟ್ ಮತ್ತೆ ಫ್ರೆಶ್ ಗಾಳಿಯಲ್ಲಿ ಒಂದು ವಾಕ್ ಹೋಗೋದು ತುಂಬಾ ಇಂಪಾರ್ಟೆಂಟ್. ಇದು ಒಂದು ಫ್ರೀ ಸ್ಕಿನ್ ಥೆರಪಿ ಅಂತಾನೆ ಹೇಳ್ಬೋದು. ಸೊ ನಾವೆಲ್ಲ ನಮ್ಮ ಸ್ಕಿನ್ ಯಾಕೆ ಚೆನ್ನಾಗಿಲ್ಲ ಅಂತ ಕೇಳ್ತೀವಿ, ಆದ್ರೆ ನಾವು ಕೇಳಬೇಕಾಗಿರೋ ಪ್ರಶ್ನೆ ಏನ್ ಗೊತ್ತಾ? ನಾವು ನಮ್ಮ ದೇಹವನ್ನು ಹೇಗೆ ನೋಡ್ಕೋತಿದೀವಿ ಅಂತ. ನಿಮ್ಮ ಸ್ಕಿನ್ ನಿಮ್ಮ ಜೊತೆ ಮಾತಾಡ್ತಾ ಇರುತ್ತೆ. ನಿಮ್ಮ ದಣಿವು, ನಿಮ್ಮ ನಿದ್ದೆ, ನಿಮ್ಮ ಸ್ಟ್ರೆಸ್, ನಿಮ್ಮ ಆಹಾರ ಇದೆಲ್ಲದರ ಮೂಲಕ ಅದು ತೋರಿಸ್ತಾ ಹೋಗುತ್ತೆ. ನೀವು ತುಂಬಾ ಕಾಸ್ಟ್ಲಿ ಕ್ರೀಮ್ ನ ಹಚ್ಚೋದ್ ಬೇಡ. ಮೊದಲು ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ. ನೀವು ನಿಮ್ಮ ದೇಹಕ್ಕೆ ಸರಿಯಾದ ರೂಟೀನ್ ಕೊಟ್ರೆ ನಿಮ್ಮ ಫೇಸ್ ಅದನ್ನ ಮೌನವಾಗಿ ಪ್ರತಿಫಲಿಸುತ್ತದೆ. ನಿಜವಾದ ಗ್ಲೋ ಮಿರರ್ ನಲ್ಲಿ ಕಾಣಿಸೋದಲ್ಲ, ಅದು ಒಳಗಿನಿಂದ ಬರುತ್ತೆ. ನೀವು ಇವತ್ತು ಒಂದು ಸ್ಮಾಲ್ ಹ್ಯಾಬಿಟ್ ಚೇಂಜ್ ಮಾಡಿದ್ರೆ ನಿಮ್ಮ ಫೇಸ್ ಮಾತ್ರವಲ್ಲ, ನಿಮ್ಮ ಎನರ್ಜಿ, ಕಾನ್ಫಿಡೆನ್ಸ್, ಲೈಫ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ನಿಮ್ಗೆ ಈ ವಿಡಿಯೋ ಯೂಸ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ತರ ರಿಯಲ್ ಲೈಫ್ ಫ್ಯಾಕ್ಟ್ಸ್ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ.